ಟೆಕ್ನಿಕಲ್ ಮಿಸ್ಟೇಕ್ ಅಥವಾ ಜನರ ಹಿಂದೇಟ್ ಹಾಕ್ತಿರೋದ? ಇದು ಕಳ್ಳಾಟ ಅಲ್ದಲೆ ಮತ್ತೇನು ಅಂತ ಹೇಳಿ ಬೇರೆ ಯಾವ್ದಾದ್ರು ಒಳ್ಳೆ ಪದ ಇದ್ರೆ ನೀವೇ ಸಜೆಸ್ಟ್ ಮಾಡಿ. ಸ್ಮಿತಾ, ಈಗ ನಮ್ಮ KPCC SC ಸೆಲ್ ಘಟಕದ ರಾಜ್ಯಾಧ್ಯಕ್ಷರು ವೈಯಕ್ತಿಕವಾಗಿ ನನಗೆ ತುಂಬ ದಿನಗಳಿಂದ ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನಾನು ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ನೋಡ್ಕೊಂಬಂದಿರೋಂಥ ಸುಸಂಸ್ಕೃತರು ಮತ್ತು ಮಿತಭಾಷಿಗಳು, ಒಳ್ಳೆ ವ್ಯಕ್ತಿತ್ವವುಳ್ಳಂಥವ್ರು. ಯಾಕೆಂದರೆ ಅವ್ರ ಕುಟುಂಬನ ನಾನು ಸುಮಾರು ವರ್ಷಗಳಿಂದ ಅಬ್ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ವ್ಯಕ್ತಿತ್ವದ ಬಗ್ಗೆ ನಾನು ಎರಡು ಮಾತಾಡಲ್ಲ, ಆದರೆ ಈ ಧೃತರಾಷ್ಟ್ರ ಪ್ರೇಮ ಅಂತಾರಲ್ಲ ಆ ರೀತಿ ನಮ್ಮ ಧರ್ಮಸೇನ ಸಾಹೇಬರು ಪಕ್ಷನ ಸಮರ್ಥಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಆದರೆ ಪಕ್ಷಕ್ಕಿಂತ ಇಂಪಾರ್ಟೆಂಟ್ ಆಗಿ ಇಲ್ಲಿ ಅಧಿಕಾರಿಗಳು ಸರ್ಕಾರದ ಕಂಟ್ರೋಲಲ್ಲಿಲ್ಲ ಅನ್ನೋದನ್ನು ನಾವು ಮೊದಲು ಗಮನಕ್ಕೆ ತಗೋಬೇಕಾಗ್ತದೆ. ನೋಡಿ, ಜಾತಿಗಣತೆ ಮಾಡಬೇಕಾದ್ರೆ ಪಾಪ ಅವ್ರು ಹೇಳಿದ್ರು ಸದಾಶಿವ ಆಯೋಗದಲ್ಲಿ 3 ಜನದ ಹೆಸರು ಬಿಟ್ಟೋಗಿತ್ತು. ಒಬ್ಬ MLC ಪರಿಸ್ಥಿತಿನೇ ಅವತ್ತಿನ ಕಾಲಕ್ಕೆ ಈ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಅಂದರೆ ಜನಸಾಮಾನ್ಯನ ಪರಿಸ್ಥಿತಿ ಏನು? ನೀವು ಜನಗಳ ತೆರಿಗೆ ಹಣದಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀರಿ, ಅವ್ರ ಕೈಲಿ ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಿಮ್ಮನ್ನ ಜನಪ್ರತಿನಿಧಿ ಅಂತ ಯಾಕೆ ಆಯ್ಕೆ ಮಾಡಬೇಕು ಅನ್ನೋದು ಜನಕ್ಕೆ ಕಾಡುವಂಥ ಪ್ರಶ್ನೆ. ಮನೆ ಮುಂದೆ ಬಂದರು, ಒಂದು ಸ್ಟಿಕ್ಕರ್ ಅಂಟಿಸಿದ್ರು, ಹೋದ್ರು, ಆಯಿತು, ಓಕೆ. QR ಕೋಡು ಯಾರೋ ಇವತ್ತು ಮಧ್ಯಾಹ್ನ ನಾನು ಬರಬೇಕಾದ್ರೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಬರೆದಿದ್ರು, ಕಾಂಗ್ರೆಸ್ನ ಒಬ್ಬರು ಮಿತ್ರರು ಬರೆದಿದ್ರು, ತುಂಬ ಬೇಕಾದಂಥ ಮಿತ್ರರು ಬರೆದಿದ್ರು. ಅವ್ರಿಗೆ ಹೇಳ್ಕೊಳಕ್ಕಾಗಲಿಲ್ಲ ಅಂದರೆ ಆ QR ಕೋಡ್ ಸ್ಕ್ಯಾನ್ ಮಾಡಲಿ, ಸ್ಕ್ಯಾನಲ್ಲಿ ಅಪ್ಡೇಟ್ಗೆ ನಿಮಗೆ ಡೀಟೇಲ್ಸ್ ಬರ್ತದೆ ಅಂತ ಯಾರೊಬ್ಬರು ಬರೆದಿದ್ರು. ಓಕೆ, ಆಯಿತು, ಒಪ್ಕೊಳ್ಳಿ. ಎಷ್ಟು ಜನ ಓದಿದ್ದಾರೆ? QR ಸ್ಕೋನ್ ಈಗ ನೀವೊಬ್ಬ ಮಹಿಳೆಯರನ್ನ ಮಾತಾಡ್ಸಿದ್ರಿ, ವಯಸ್ಸಾದಂಥ ಒಬ್ಬರು ಹಿರಿಯರಿದ್ರು, ಅವ್ರಿಗೆ ಆ QR ಕೋಡ್ನ ಸ್ಕ್ಯಾನ್ ಮಾಡಿ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ವಿಚಾರಗಳು ತಿಳಿದಿದೆಯಾ? ನಾವು ಹೇಳೋದಿಷ್ಟೇ, ನಿಮ್ಗೆ ಅಧಿಕಾರಿಗಳು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಒಂದು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದರೆ ಮನೆಗೆ 3 ಸತಿ ಹೋಗ್ತೀರಿ, ನೋಟಿಸ್ಗಳು ಕೊಡ್ತೀರಿ, ಅವ್ರನ್ನ ಇನ್ನಿಲ್ಲದಂತೆ ಹಿಂಸೆ ಕೊಡ್ತೀರಿ. ಹಳ್ಳಿಗಳಿಗೆ ಹೋದರೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ಜಾತಿ ಸಮೀಕ್ಷೆ ಮಾಡೋದು ದೊಡ್ಡ ಕಷ್ಟನೇ ಅಲ್ಲ. ಒಂದು ಲೆಕ್ಕಕ್ಕೆ ನೋಡ್ಕೊಂಬಿಟ್ರೆ ಜನಸಾಮಾನ್ಯನಿಗೂ ಈ ವಿಚಾರ ಗೊತ್ತು. ಒಂದು ವಿಲೇಜ್ ಅಕೌಂಟೆಂಟಿಗೆ ಆ ಊರಲ್ಲಿ ಎಷ್ಟು ವೋಟ್ ಇದ್ದಾವೆ, ಯಾವ ಜನಾಂಗ ಇದ್ದಾರೆ ಅಂತ 90% ಗೊತ್ತಿರ್ತದೆ. ಓಕೆ, ಸರ್ಕಾರಕ್ಕೆ ಈಗ ಏನಾಗ್ಬಿಟ್ಟಿದೆ ಅಂದರೆ ಕ್ರೀಮಿ ಲೇಯರ್ಗೆ, ಅಂದರೆ ಜಾತಿಗಳಲ್ಲಿರೋವಂಥ ಒಳಜಾತಿಗಳು, ಪಂಗಡಗಳು, ನೀವೇನು ಕ್ಯಾಟಗರಿ ಮಾಡ್ತೀರಾ, 3A ತಂದು ಯಾವುದೋ ಒಂದು ಸೇರಿಸ್ತಾರೆ, ST ತಂದು ಯಾವುದೋ ಒಂದು ಸೇರಿಸ್ತಾರೆ. ಆದರೆ ಬಲಿಷ್ಠ ವರ್ಗಗಳೇನಿದಾವೋ ಅವು ತುಳಿತಕ್ಕೊಳಗಾಗಿರೋವಂಥ ವರ್ಗಗಳಿಗೆ ಅವಕಾಶಗಳು ಸಿಗಬಾರ್ದು ಅನ್ನೋ ಒಂದೇ ಒಂದು ಉತ್ಕಟೇಚ್ಛೆ ಇಟ್ಕೊಂಡು ತಮ್ಮ ರಾಜಕೀಯ ಬೆಳೆ ಬಯಸ್ಕೊಳ್ಳೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ಈ ಥರ ಕೆಲಸಗಳಿಗೆ ಇಳಿದಿರ್ತಾರೆ. ಅವರು ಮಾಡ್ತಾ ಇರೋಂಥ ಫೋರ್ಸ್ಗೆ ಸರ್ಕಾರ ಇವತ್ತು ಅವ್ರಿಗೆ ಮಣಿದು ಈ ಲಾಬಿಗೆ ಇಳಿದಿದೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಬಂಜಾರ ಸಮಿತಿಯವರು ಕ್ರೀಮಿ ಲೇಯರ್ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಹೋರಾಟ ಮಾಡಿದ್ರು. ಈಗ ರಾಜಕಾರಣದ ವಿಚಾರ ಬೇಡ, ಒಬ್ಬ MLA ಕ್ಯಾಂಡಿಡೇಟು ಒಬ್ಬ ಮಿನಿಸ್ಟ್ರು ಮನೆಗಳ ಮೇಲೆ ಕಲ್ಲು ತೂಲಾಟ ಮಾಡೋದು ಅದು ಎಲ್ಲಾ ಮಾಧ್ಯಮಗಳು ತೋರಿಸ್ತು. ಅಂದ್ರೆ ಅವ್ರಿಗೆ ಏನು ಪರಿಹಾರ ಕೊಟ್ರಿ? ಸಿಂಪಲ್ ಬೇಡ, ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ಜಾತಿ ಗಣತ ವಿಚಾರ ಮಾತಾಡೋಣ ಅಂತ. SC ST ಅಂತಾನೆ ಬರ್ತೀವಿ. SCಗಳಲ್ಲಿ ಎಡಗೈನೂರು ಬಲಗೈನೂರು ಅಂತ ಇರ್ತಾರೆ. ಕೆಲವು ಕಡೆ SCಗಳ ಸಂಖ್ಯೆ ಜಾಸ್ತಿ ಇರ್ತದೆ, ಕೆಲವು ಕಡೆ ಎಡಗೈನೂರು ಸಂಖ್ಯೆ ಜಾಸ್ತಿ ಇರುತ್ತೆ, ಇನ್ನು ಕೆಲವು ಕಡೆ ಬಲಗೈನೂರು ಸಂಖ್ಯೆ ಜಾಸ್ತಿ ಇರುತ್ತೆ. ಸೈಟು ಹಂಚಿಕೆ ವಿಚಾರಗಳಲ್ಲಿ ಬಂದಾಗ ಈ ಅಲ್ಲೇನಾಗಿರ್ತದೆ, ಬಲಗೈನೂರು ಪ್ರಾಬಲ್ಯ ಹೊಂದಿರ್ತಾರೆ, ಸಂಪೂರ್ಣ ಸೈಟ್ಗಳು ಅವ್ರಿಗೆ ಸಿಕ್ಕಿರುತ್ತೆ, ಪಾಪ ಎಡಗೈನೂರಿಗೆ ಸಿಕ್ಕಿರಲ್ಲ. ಎಡಗೈನೂರು ಪ್ರಾಬಲ್ಯ ಇರೋ ಕಡೆ ಅಂದರೆ ಇಲ್ಲಿ ಕ್ರೀಮಿ ಲೇಯರ್ಗೆ ಸಿಗ್ಬೇಕಾರೋ ಈ ಕೆಲವು ಸಣ್ಣ ಸಣ್ಣ ಉಪಜಾತಿಗಳಿದ್ದಾವೆ. ಇಡೀ ಕರ್ನಾಟಕದಲ್ಲಿ ಅವ್ರನ್ನ ತಗೊಂಡಾಗ ಯಾವುದೋ ಕ್ಯಾಟಗರಿಗೆ ಸೇರಿಸಿರ್ತೀರಿ, ಮುಸಲ್ಮಾನರನ್ನೇ ತಗೊಳ್ಳಿ, ಅದರಲ್ಲೂ ತುಳಿತಕ್ಕೊಳಗಾಗಿರುವಂಥವ್ರು ಇದ್ದಾರೆ, ಅವರಲ್ಲೂ 89 ಉಪಜಾತಿಗಳಿದ್ದಾವೆ. ಆ ಜಾತಿಗಳಲ್ಲಿ ಕ್ರೀಮಿ ಲೇಯರಲ್ಲಿರೋ 50,000ನೋ 25,000ನೋ 15,000ನೋ. ಇದೇ ನಾಗರಾಜ್ ಯಾದವ್ ಕಾಂಗ್ರೆಸ್ನ ಡಿಫೆಂಡ್ ಮಾಡ್ಕೊಳ್ಳೋಂಥ ನಾಗರಾಜ್ ಯಾದವ್ ಅವರು ಒಂದು ಹಂತಕ್ಕೆ ಮೀರೋಗಿ ಕಾಡುಗೊಲ್ಲರನ್ನ ನೀವು ಯಾವುದೋ ಕ್ಯಾಟಗರಿಗೆ ಸೇರಿಸಿದ್ದೀರಿ ಅಂತ ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಜನಾಂಗಕ್ಕೋಸ್ಕರ ಹೋರಾಟ ಮಾಡಿದ್ರು. ಅಂದ್ರೆ ನಾನು ಹೇಳೋದಿಷ್ಟೇ, ಈಗ ಇಲ್ಲಿ ಏನು ನಡೀತಾ ಇದೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿ. ಇಲ್ಲಿ ಯಾರು ಶತ್ರುಗಳಲ್ಲ, ಆದರೆ ಜನತೆಗೆ ಈಗ ಒಬ್ಬ ರಾಜಕಾರಣಿಗಳಾಗಿ ಒಬ್ಬ ಪ್ಯಾನಲಿಸ್ಟ್ಗಳಿಗಾಗಿ ಜನತೆಗೆ ಏನು ತಲುಪಿಸ್ಬೇಕು, ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಈಗ ಧರ್ಮಸೇನ ಸಾಹೇಬರು ಒಂದು ಮಾತು ಹೇಳಿದ್ರು, ಹೌದು ನಾನು ತುಂಬ ಹಿಂದುಳಿದ ವರ್ಗದವ್ರು. ಬಹುಶಃ ಅವರು 2 ಸತಿ MLC ಆಗಿದ್ರು, ಬಹುಶಃ ಈ ಸತಿ MLC ಆಗಿರೋ ಮಿನಿಸ್ಟರ್ ಆಗಿರೋರು. ಯಾವ ತುಳಿತಕ್ಕೊಳಗಾದ್ರು ಅದನ್ನ ಅವ್ರ ಅವಲೋಕನ ಮಾಡ್ಕೊಳ್ಳಿ, ಅದು ಅವ್ರ ವೈಯಕ್ತಿಕ ವಿಚಾರ, ಪಕ್ಷದ ವಿಚಾರ, ನನಗೆ ಬೇಡ. ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದಾಗ ಪ್ರತಿಭಟಿಸುವಂತ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಬರಬೇಕು. ವೆದರ್ ಅವ್ರಾಗಿರ್ಲಿ, ನಾನಾಗಿರ್ಲಿ, ಯಾವುದೇ ಪಕ್ಷ ಇರ್ಲಿ. ಇಲ್ಲ ಆಗಿರೋದು ಅನ್ಯಾಯನೇ. ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ ಅಂದ್ರೆ ಯಾರಿಗೆ ಸೌಲಭ್ಯ ಯಾಕೆ ತಲುಪಿಸ್ತೀರಿ? ನಾನೊಂದು ಚಿಕ್ಕ ಬ್ರೇಕ್ ಹೋಗ್ಬೇಕು, ಸರ್ ಬರ್ತೀನಿ ಇಲ್ಲ ನಿಮ್ಮಿಂದ
ನಿಮ್ಮಿಂದ ಸುದೀರ್ಘವಾದ ಉತ್ತರವೇ ಬೇಕು ಸರ್. ಸರ್ಕಾರದ ರಿಯಾಕ್ಷನ್ ತೋರಿಸ್ತೀನಿ, ಸರ್ಕಾರದ ರಿಯಾಕ್ಷನ್ ತೋರಿಸ್ತೀನಿ. ನಮ್ಮ ಜೊತೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರು, ನಮ್ಮ ಜೊತೆಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಿದ್ದಾರೆ. ಮಂಜು ಸರ್, ಈಗ ಒಳ ಮೀಸಲಾತಿಗೆ ಬೇಕಾಗಿರೋದೇ ಬಹಳ ಮುಖ್ಯವಾಗಿ ದತ್ತಾಂಶ. ಅದ್ರ ಕಲೆಕ್ಷನ್ ಅಲ್ಲೇ ಎಡವಟ್ಟು ಅಂತಂದ್ರೆ ಇನ್ನೇನ್ ಶಿಫಾರಸ್ ಮಾಡ್ತಾರೆ, ಇನ್ನೇನ್ ಮೀಸಲಾತಿ ಕೊಡ್ತಾರೆ ಅಂತ. ಈಗ ಆಲ್ರೆಡಿ ಒಂದು ಸತಿ ಜಾತಿ ಗಣತಿಯನ್ನ ಮಾಡಿ ಸಾರ್ವಜನಿಕರ ದುಡ್ಡನ್ನ 106 ಕೋಟಿ ರೂಪಾಯಿ ವ್ಯಯ ಆಗಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ನಾನು ಮಾಧ್ಯಮದ ಮುಖಾಂತರ ಗಮನಿಸಿದಂತ ಸಂದರ್ಭದಲ್ಲಿ, ನಾನು ನನ್ನ ಕಾರ್ಯಕರ್ತರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ, ಈ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಸುಮ್ನೆ ಬೇಕಾಬಿಟ್ಟಿ ಹೋಗಿ ಯಾವ್ದೋ ಮನೆಗೆ ಸ್ಟಿಕ್ಕರ್ ಅಂಟಿಸಿ ಆ ಮನೆಗೆ ಬೀಗ ಹಾಕಿದೆ ಆ ಸ್ಟಿಕ್ಕರ್ ಅಂಟಿಸ್ತಾರೆ, ಅಥವಾ ಮನೆ ಒಳಗಿದ್ದಾರೆ ಹೊರಗಡೆ ಕರೆದೇ ಇಲ್ಲ, ಸುಮ್ನೆ ಸ್ಟಿಕ್ಕರ್ ಅನ್ಸ್ಬಿಟ್ಟು ಜಾತಿ ಗಣತಿ ಆಗಿದೆ ಅಂತ ಹೇಳಿ ಒಂದು ಸುಳ್ಳು ಲೆಕ್ಕನ ಸರ್ಕಾರಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಏನು ಒಳ ಮೀಸಲಾತಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಾತಿ ಗಣತಿ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಆರೋಪ ಮಾಡ್ತೀನಿ. ನಿಜವಾಗ್ಲೂ ಕೂಡ ಜಾತಿ ಗಣತಿ ಬೇಕಾಬಿಟ್ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ರೀತಿ ಜಾತಿ ಗಣತಿಯನ್ನ ಮಾಡಿದ್ರೆ ನಿಜವಾಗ್ಲೂ ಕೂಡ ಇರ್ತಕ್ಕಂಥ ಎಲ್ಲ ಜಾತಿಗಳಿಗೂ ಕೂಡ ಅನ್ಯಾಯ ಆಗುತ್ತೆ. ಇವರು ವೈಜ್ಞಾನಿಕವಾಗಿ ಜಾತಿ ಗಣತಿಯನ್ನ ಮಾಡಬೇಕು. ಫಿಸಿಕಲ್ ಆಗಿ ಹೋಗಿ ಜಾತಿ ಗಣತಿ ಮಾಡಿದ್ರೆ ಸಿಗ್ತಕ್ಕಂಥ ಅಂಕಿ ಅಂಶ ಕಷ್ಟ. ಅದರಲ್ಲಿ ಇವರು ಸುಮ್ಮನೆ ಹೋಗಿ ಎಲ್ಲ ಒಂದ್ ಕಡೆ ಸ್ಟಿಕ್ಕರ್ ಎಣಿಸಿ ಅಂದಾಜ ಜಾತಿ ಗಣತಿ ಮಾಡ್ತೀನಿ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಖಂಡಿಸುತ್ತೆ. ಖಂಡಿತವಾಗ್ಲೂ ಕೂಡ ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಮೇಡಮ್. ಈಗ ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂದ ಬಂದ್ಮೇಲೆ ಶ್ರೀನಿವಾಸ್ ಅವರು ಉತ್ತರ ಕೊಡಿ. ನಮ್ಗೆ ಬೆಂಗಳೂರಿನಲ್ಲಿ ಸ್ಟಿಕ್ಕರ್ ಅಂಟಿಸಿದ್ರು, ಹಂಗಾಗಿ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ಇಂಥದ್ದೊಂದು ಸಮೀಕ್ಷೆ ನಡೀತಿದೆ ಅಂತ. ಇನ್ ರೂರಲ್ ಭಾಗದಲ್ಲೆಲ್ಲ, ಬೆಂಗಳೂರು ಹೊರತುಪಡಿಸಿ ಬೇರೆ ಕಡೆ ಎಲ್ಲ 90% ಕವರ್ ಆಗ್ಬಿಟ್ಟಿದೆ. ನಂಬದೇ. ಶ್ರೀನಿವಾಸ್ ಸರ್, ಬ್ರೇಕ್ ಇಂತ ಮುಂಚೆ ಹೇಳ್ತಿದ್ವಿ ನೋಡಿ, ವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿಲ್ಲ ಅಂತ ಹೇಳಿ ಹಿಂದಿನ ವರದಿಗಳ ಬಗ್ಗೆನೇನೆ ಅಪಸ್ವರ ಇದೆ. ಅಂಥದ್ರಲ್ಲಿ ಜಾಗೃತರಾಗಿ ಮಾಡಬೇಕಾಗಿತ್ತು ಈ ಸಮೀಕ್ಷೆಯನ್ನು. ಇದರಲ್ಲೂ ಇಂಥ ಎಡವಟ್ಟು. ಈಗ ಹಳ್ಳಿಗಳ ಕಡೆ ಅಟ್ಲೀಸ್ಟ್ ಇಲ್ಲಿ ಸ್ಟಿಕ್ಕರ್ ಇದೆ ಗೊತ್ತಾಗಿದೆ, ಹಳ್ಳಿಗಳ ಕಡೆ ಸಮೀಕ್ಷೆ ಮಾಡಿದ್ದಾರಾ ಇಲ್ವಾ, ಪ್ರೂಫ್ ಏನು ಅಂತ ಹೆಂಗೆ ನಂಬೋದು ಅಂತ. ಮೇಡಮ್, ಮೊದಲಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ವಿಶೇಷವಾಗಿ ಈಗಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗಂತೂ ಇಲ್ಲವೇ ಇಲ್ಲ. ಮೊದಲು ಅವರು ನ್ಯಾಯವಾದಿಯಾಗಿ ಕೆರಿಯರ್ ಶುರು ಮಾಡಿ ಅಲ್ಲಿಂದ ಸಮಾಜವಾದಿ ಅನ್ಸ್ಕೊಂಡು ಆಮೇಲೆ ಹುಬ್ಳು ವಾಚ್ ಕಟ್ಕೊಂಡು ಮಜಾವಾದಿಯಾಗಿ ಈಗ ನಮಾಜ್ವಾದಿ ಆಗಿದ್ದಾರೆ. ಆಯ್ತಾ ಮೇಡಮ್? ಅದಲ್ಲ ವಿಷಯಕ್ಕೆ ಅಲ್ಲಿಗೆ ಬರ್ತಾ ಇದ್ದೀನಿ. ಸದಾಶಿವ ಆಯೋಗಕ್ಕೆ 2005ರಲ್ಲಿ ಸೆಟಪ್ ಆಯ್ತಲ್ವಾ. 2007ರಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪ ಅವರು. ಯಾಕೆಂದರೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಂಥ ಪಕ್ಷ BJP ಪಕ್ಷದ ಯಡಿಯೂರಪ್ಪ ಅವರು. 2012ರಲ್ಲಿ ಸದಾಶಿವ ಆಯೋಗ ಆವತ್ತಿನ ಮುಖ್ಯಮಂತ್ರಿಗಳಾದ DV ಸದಾನಂದ ಗೌಡರಿಗೆ ವರದಿಯನ್ನು ಕೊಡುತ್ತೆ. 2013ರಿಂದ 2018ರವರೆಗೂ ಇದ್ದಿದ್ದು ಯಾರು ಮೇಡಮ್ ಅಧಿಕಾರದಲ್ಲಿ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಏನು ಮಾಡ್ತಾ ಇದ್ರು ಅವತ್ತು ರಿಪೋರ್ಟ್ನ? ಏನೂ ಮಾಡಲಿಲ್ಲ. 2023 ಚುನಾವಣೆಯಲ್ಲಿ ನಾವು ಬಂದರೆ ಒಳ ಮೀಸಲಾತಿ ಮಾಡ್ತೀವಿ ಅಂತ. ನಾವು ಒಳ ಮೀಸಲಾತಿಗೆ ಭಾರತೀಯ ಜನತಾ ಪಕ್ಷ ಮೊದಲನೇ ದಿನದಿಂದ ಹೋರಾಟ ಮಾಡ್ಕೊಂಡು ಬರ್ತಾಯಿದ್ವಿ ನಾವು. ಆಮೇಲೆ 2 ವರ್ಷ ಆದಮೇಲೆ ಈಗ ಒಂದು ನಾಗಮೋಹನ್ ದಾಸ್ ಅವ್ರ ಕಮಿಟಿ ಅಂತ ಹೇಳಿ ಅದನ್ನು ಮಾಡಿದ್ರು. ಮಾಡಿದ್ದು ಯಾವಾಗ? 5 ಮೇಗೆ ಶುರು ಆಯಿತು. ಇದ್ರ ಟ್ರೈನಿಂಗ್ ಕೊಟ್ಟರು 3ನೇ ತಾರೀಕು ಮೇ ಜೂನ್ಗೆ. ಅವತ್ತು ಅರ್ಧ ಜನಕ್ಕೆ ಆಪ್ ಡೌನ್ಲೋಡ್ ಆಗಲಿಲ್ಲ. ಟ್ರೈನರ್ಸ್ಗೆ, ಟೀಚರ್ಸ್ಗೆ 100 ಕೋಟಿ ರೂಪಾಯಿ, 65,000 ಜನ ಟೀಚರ್ಸು, ಮತ್ತು 30 ದಿನ ಅಂತ ಮಾಡಿದ್ರು. ಅದು ಇವತ್ತು ನಮ್ಮ ಧರ್ಮಸೇನ ಅವ್ರ ಸಹೋದರ ಹೇಳ್ದಂಗೆ ಮಾಡಿಕೊಂಡ್ರೆ ಇನ್ನೊಂದು 6 ದಿನ ಬಂದರೆ 56 ದಿನ ಆಯಿತು. ಇದು ಅಸಮರ್ಪಕವಾದಂಥ ಅವೈಜ್ಞಾನಿಕವಾದಂಥ ಒಂದು ರಿಪೋರ್ಟ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ಹೇಳಿದ್ರಲ್ಲ 90% ಆಗಿದೆ, 100% ಆಗಿದೆ ಅಂತ. ನಾನು ಆನೇಕಲ್ ತಾಲೂಕಿಂದ ಬರ್ತೀನಿ. ನಾನು ಆನೇಕಲ್ ತಾಲೂಕಿನ ತಹಸೀಲ್ದಾರ್ ಹತ್ರ ಕೂತ್ಕೊಂಡು ಎಷ್ಟಾಗಿದೆ ಸರ್ವೆ ನಿಮ್ಮದು ರಿಪೋರ್ಟು ಅಂತ ಕೇಳಿದೆ ನಾನು. ಅವರು ಅಲ್ಲಿಂದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಸಮಾಜ ಕಲ್ಯಾಣ ಇಲಾಖೆ ಅಸಿಸ್ಟೆಂಟ್ ಡೈರೆಕ್ಟರ್ ಫೋನ್ ಮಾಡಿ 90 ಕೇಳಿದ್ರು ಎಷ್ಟಾಗಿದೆ ಅಂತ. 97% ಅಂದರು. 97% ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ. ಯಾವುದ್ರ ಮೇಲಾಗಿದೆ? 2011ರ ಸೆನ್ಸಸ್ ಪ್ರಕಾರ ಅಲ್ಲಿರ್ತಕ್ಕಂಥ SC STಗಳು 90,000. ಇವತ್ತಿಗೆ ಕನಿಷ್ಠ 1,20,000 ಕುಟುಂಬ ಇರಬೇಕು. 90,000ದಲ್ಲಿ 97% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಿಕ್ಕಿದ ಕುಟುಂಬ ಎಲ್ಲೋಯ್ತು? ಈಗ ಯಾರು ಸಮೀಕ್ಷೆ ಮಾಡೋದು? ಈಗ ಇದೊಂದು ಕಣ್ಣೋರ್ಸೋ ತಂತ್ರ. ಯಾವತ್ತೆಲ್ಲನೂ ಈ ಸರ್ಕಾರಕ್ಕೆ ಒಂದು ಅತಂತ್ರ ಸ್ಥಿತಿ ಬರುತ್ತೆ ಆವತ್ತು ಜಾತಿ ಗಣತಿಗೆ ನೋಡಿ ಮೇಡಮ್, ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು. ಸಾಮಾಜಿಕ ನ್ಯಾಯದ ಯಾವ ಬದ್ಧತೆ ಸರ್ಕಾರದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇದನ್ನು ಮಾನಿಟರ್ ಮಾಡೋರು ಯಾರೂ ಇಲ್ಲ. 5ನೇ ತಾರೀಕು ಉದ್ಘಾಟನೆ ಆಯಿತು ಬ್ಯಾಂಕ್ವೆಟ್ ಹಾಲಲ್ಲಿ. 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ಟೆಕ್ನಿಕಲ್ ಪ್ರಾಬ್ಲಮ್ಸು. ಯಾವ ಟೀಚರ್ಗೂ ಅಪ್ಲಿಕೇಶನ್ ಡೌನ್ಲೋಡ್ ಆಗಲಿಲ್ಲ. 9ನೇ ತಾರೀಕಿಂದ ಶುರು ಆಯಿತು ಬಿಲೋ ಪಾವರ್ಟಿ ಲೈನ್ ಕಾರ್ಡ್ದು. 19ನೇ ತಾರೀಕುವರೆಗೂ ಬಿಲೋ ಪಾವರ್ಟಿ ಲೈನ್ ಆಯಿತು. ಅದರ ಮೇಲೆ ಆಧಾರದ ತಗೊಂಡ್ರು.
ಅಲ್ಲಿ ಮಾಡಬೇಕಾದ್ರೆ ಒಂದು ವಾರ್ಡಲ್ಲಿ ಒಂದು ಟೀಚರ್ ಮಾಡಬೇಕು ಅಂತ ಅಲ್ಲಿ ಅವ್ರಿಗೆ ಫಿಕ್ಸ್ ಮಾಡಿದ್ರು. ಒಂದು ಟೀಚರ್ ಒಂದು ವಾರ್ಡ್ ಅಂದರೆ ಯಾರು ಮನೆ ಮಾಡಬೇಕಂತ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಕೊಡಲಿಲ್ಲ. ಅದು SC/ST ಮನೆ ಮಾಡಬೇಕಾ, OBCಗಳ ಮನೆ ಮಾಡಬೇಕಾ ಅಂತೇಳಿ ಇವರು 19ನೇ ತಾರೀಕುವರೆಗೂ OBC ಮನೆಗಳು ಮಾಡ್ಕೊಂಡು ಬಂದರು. ಆಮೇಲೆ ಹೋಯ್ತು ಒಂದು ಇನ್ಸ್ಟ್ರಕ್ಷನ್ ಟೀಚರ್ಸ್ಗೆ, ಇಲ್ಲ ನೀವು SC/ST ಮನೆಗಳು ಮಾಡಬೇಕು ಅಂತೇಳಿ ಮತ್ತೆ ಶುರು ಮಾಡಿದ್ರು ಅವ್ರು 19ನೇ ತಾರೀಕಿಂದ. ಆ SC/STಗಳ ಮನೆಗಳು ಮಾಡಿ ಗುರುತಿಸೋಷ್ಟೊತ್ತಿಗೆ ಅವ್ರಿಗೆಲ್ಲ ಸ್ಕೂಲ್ ಶುರು ಆಯ್ತು. ಆಮೇಲೆ ಕೊನೆಗೆ ತೊಗೊಂಡು ಬಂದು ಯಾರು ಕೊಟ್ಟರು? ಅವರು BBMP ಅವ್ರು ಕೊಟ್ಟರು, ಬೆಸ್ಕಾಂನವ್ರು ಕೊಟ್ಟರು. ಅಲ್ಲಿ 42 ಪ್ರಶ್ನೆಗಳಿದೆ. ಒಬ್ರಿಗೆ ಮಾಡ್ಬೇಕಂದ್ರೆ 40 ನಿಮಿಷ. BBMP ಅವರಾಗ್ಲಿ ಬೆಸ್ಕಾಂನವರಾಗ್ಲಿ ಮೇಡಮ್, ಅವ್ರ ಕೆಲಸ ಅಂತ ಮಾಡ್ತಾರೆ, ಈ ಸಮೀಕ್ಷೆ ಅಂತ ಮಾಡ್ತಾರ? ಯಾವ್ದಂತ ಮಾಡ್ತಾರೆ? ಇದು ಈಗ ಏನ್ ಮಾಡ್ತಾ ಇದಾರೆ, ಈಗ ಸಮಾಜದ ಒತ್ತಡ, ಯಾರೆಲ್ಲ ನಾವೆಲ್ಲ ಒಳ ಮೀಸಲಾತಿಗೆ ಹೋರಾಟವನ್ನು ಮಾಡ್ತಾ ಇದ್ದೀವಿ, ನಮ್ಮ ಒತ್ತಡ ಜಾಸ್ತಿ ಆಯ್ತು. ಭಾರತೀಯ ಜನತಾ ಪಕ್ಷದ ಒತ್ತಡ ಜಾಸ್ತಿ ಆಯ್ತು, ಮಾಡ್ಲೇಬೇಕು ಅಂತ. ಈಗ ಏನ್ ಮಾಡ್ತಾ ಇದ್ದಾರೆ, ಸ್ಟಿಕ್ಕರ್ಗಳು ಕೊಟ್ರು. ಒಂದು ವಿಲ್ಲಾಗ್ ಹೋಗೋದು, ಅಲ್ಲಿರೋ ಸೆಕ್ಯೂರಿಟಿಗೆ ಇಷ್ಟು ಕೊಟ್ಬಿಡೋದು, ವಿಲ್ಲಾ ನೀವು ಎಲ್ಲ ಮನೆ ಮೇಲೆ ಹಂಚ್ರಿ ಅನ್ನೋದು. ಅಪಾರ್ಟ್ಮೆಂಟ್ಗೆ ಹೋಗೋದು, ಅಲ್ಲಿ ಸೆಕ್ಯೂರಿಟಿಗಳು ಕೊಟ್ಬಿಡೋದು. ಸರ್ ನನ್ಗೆ ಒಬ್ರು ಕಾಮೆಂಟ್ ಅಲ್ಲಿ ತಿಳಿಸಿದ್ದಾರೆ, ಬೆಳಗ್ಗೆ ಎದ್ದು ಕಸ ಗುಡಿಸ್ಲಿಕ್ಕೆ ಬರುವ ಪೌರ ಕಾರ್ಮಿಕ ಮಹಿಳೆಯರು ತಗೊಂಬಂದು ಅಂಟಿಸಿದ್ದಾರೆ, ಇವ್ರೇನ್ ಸಮೀಕ್ಷೆ ಮಾಡ್ತಾರೆ? ಪೌರ ಕಾರ್ಮಿಕರಿಗೂ ಕೊಟ್ರು, ಪೌರ ಕಾರ್ಮಿಕರಿಗೂ ಹಂಚಕ್ ಕೊಟ್ರು. ಈಗ ಕಾಂಗ್ರೆಸ್ ಪಕ್ಷ, ಈಗ ನಮ್ಮ ಸಹೋದರದ ಧರ್ಮಸೇನ ಅವ್ರು ಹೇಳಿದ್ರೆ, ಇದು ಅಧಿಕಾರಿಗಳು ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ? ಸರ್ಕಾರದ ಅಡಿಯಲ್ಲಿ ತಾನೇ ಕೆಲಸ ಮಾಡ್ತಾ ಇದ್ದಾರೆ. ವೇರ್ ಇಸ್ ದ ಅಕೌಂಟಬಿಲಿಟಿ? ನೀವು ನೋಡಿ ಸರ್, ಮುಖ್ಯಮಂತ್ರಿಗಳನ್ನು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ನೋ ಜನ ರೀಚ್ ಮಾಡ್ಲಿಕ್ಕೆ ಸಾಧ್ಯ